ನಮಸ್ಕಾರ ಗೆಳೆಯರೇ. ಇವತ್ತಿನ ನಮ್ಮ ಬ್ಲಾಗಿನಲ್ಲಿ ನಾವೀಗ ಅಜ್ಜಿ ಮನೆಗೆ ಅಂದರೆ ನನ್ನ ತವರು ಮನೆಗೆ ಹೊರಟದ್ದು. ಹೆಣ್ಮಕ್ಳಿಗೆ ತವರು ಮನೆಗೆ ಹೋಗುದಂದ್ರೆ ಬಹಳ ಖುಷಿಯ ದಿನ. ಅದು ನಮ್ಮ ಹಳ್ಳಿ ಆಗಲಿ ಚಿಕ್ಕ ಮನೆ ಆಗಿರಲಿ, ಆದರೆ ಅದೊಂದು ಹೆಣ್ಣಿಗೆ ಅರಮನೆ. ಅಲ್ಲಿಗೆ ಹೋಗುವ ಸಂತೋಷವೇ ಬೇರೆ. ನಾವೀಗ ಮನೆಗೆ ಹೋಗುವ ಮೊದಲು ನಮ್ಮ ಚಿಕ್ಕನ ಮನೆಯೊಕ್ಕಲಿಗೆ ಅಂದರೆ ಗೃಹ ಪ್ರವೇಶಕ್ಕೆ ಹೋಗ್ಲಿಕ್ಕೆ ಶ್ರೀ ಮಂಜುನಾಥ ನಮ್ಮ ಚಿಕ್ಕನ ಮನೆ ಹೆಸರು. ಚಿಕ್ಕ ಅಂದರೆ ನನ್ನ ಚಿಕ್ಕಪ್ಪನ ಮನೆ. ಒಂದು ಚಿಕ್ಕದಾದ ಸುಂದರವಾದ ಮನೆ. ಸತ್ಯನಾರಾಯಣ ಪೂಜೆ ಎಲ್ಲ ಆಗಿದೆ. ದೇವರ ಮನೆ. ನಾವು ಸ್ವಲ್ಪ ಲೇಟ್ ಆಗಿತ್ತು, ಹಾಗೆ ಪೂಜೆ ಎಲ್ಲ ಮುಗ್ದಿದೆ. ಸುಂದರವಾದ ಮನೆ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಮನೆ ಕಟ್ಟುವುದು ದೊಡ್ಡ ಕನಸಾಗಿರ್ತದೆ. ಗೃಹ ಪ್ರವೇಶ ಆ ಕನಸು ಈಡೇರಿದ ದಿನ, ಮನಸ್ಸಿಗೆ ಒಂದು ಸಾರ್ಥಕತೆಯ ದಿನ. ಹಾಗೆ ನನ್ನ ಚಿಕ್ಕಪ್ಪನ ಸುಂದರವಾದ ಪುಟ್ಟದಾದ ಒಂದು ಮನೆ, ಚಿಕ್ಕದಾಗಿ ಚಕ್ಕದಾಗಿ. ಇದು ಅಡಿಗೆ ಮನೆ ನನ್ನ ಚಿಕ್ಕಪ್ಪ ಅವರು. ಇದು ಸ್ಟೋರ್ ರೂಮ್, ಹಾಗೆ ಕುರುಬಾಗಿಲು. ಹಾಗೆ ಮನೆಯಲ್ಲಿ ನೋಡಿ ಪೂಜೆ ಎಲ್ಲ ಆದ್ಮೇಲೆ ಊಟಕ್ಕೆ ಬಂದದ್ದು. ಇದು ಮನೆಯದೊಂದು ಹೊಳೆಯ ಬರಿಯಲ್ಲಿ ಉಂಟು. ಹಾಗೆ ನಾವು ಒಂದು ಸುತ್ತು ಹೊಳೆ ಸೈಡ್ ಹೋಗಿ ಬರುವ ಅಂತ ಹೊರಟದ್ದು. ಈಗ ಎಷ್ಟು ಚಂದ ಸುಂದರವಾಗಿ ಕಾಣಿಸ್ತದಲ್ಲ, ಸುತ್ತ ತೆಂಗಿನ ಮರಗಳು. ಹಾಗೆ ಕೊಳತಲ್ಲೊಂದು ನೈದಿಲೆ ಗಿಡ, ಚಿಕ್ಕದಾಗಿ ಒಂದು ಹೂ ಅರಳಿದೆ ಅದರಲ್ಲಿ. ಒಂದು ಬಾವಿ ಇತ್ತು ಅದರಲ್ಲಿ. ತುಂಬ ಇದು ಸಮುದ್ರದ ಕೈ ಅಂತಾರೆ ಹೊಳೆ ಅಂದರೆ. ಇದರಲ್ಲಿ ಬರೋದು ಉಪ್ಪು ನೀರು. ಹಾಗೆ ಸೇತುವೆ, ಉದ್ಯಾವರ ಸೇತುವೆ. ಅಲ್ಲಿಂದೆಲ್ಲ ನೋಡಿ ಮತ್ತೆ ನಮ್ಮ ಮನೆಗೆ ಬಂದದ್ದು. ನನ್ನ ಅಜ್ಜಿಯ ಮನೆ ಅಂದರೆ ನನ್ನ ತವರು ಮನೆ. ನೋಡಿ, ಅಲ್ಲಿಂದ ಬಂದದ್ದು ಇದು ಸಂಜೆ ಆಗಿತ್ತು. ಬರುವಾಗಲೇ ಜಮ್ಮುನ ಎರಡು ಕೊಯ್ಲಿ ಕೊಟ್ಟಿದ್ದೇನೆ ಲಕ್ಷಿತ್. ಮರ ಎಲ್ಲ ಹತ್ಲಿಕ್ಕೆ ನಮ್ಮ ಲಕ್ಷಿತ್ ಹುಷಾರು ಹುಡುಗ. ಈಗ ಸಂಜೆ ಆಗಿತ್ತಲ್ಲ, ದನಗಳೆಲ್ಲ ಹಟ್ಟಿಗೆ ಬರುವ ಸಮಯ ಆಯ್ತು. ಮಕ್ಕಳೆಲ್ಲ ಹೋಗಿದ್ದಾರೆ ಅದ್ರ ಹಿಂದೆನೆ. ಯಾರು ಹೋಗದಿದ್ರೆ ಸೀದಾ ಗುಡ್ಡೆಗೆ ಹೋಗುದು, ಮತ್ತೆ ಹಟ್ಟಿಗೆ ಬರ್ಲಿಕ್ಕಿಲ್ಲ. ನೋಡಿ ಅಲ್ಲೊಂದು ಇಲ್ಲೊಂದಿದೆ. ಮಕ್ಕಳೆಲ್ಲ ಇರ್ಲಿಕ್ಕೆ ಹೋಗಿ ಸ್ವಲ್ಪ ಒಳ್ಳೇದಾಯ್ತು. ನೋಡಿ ಇವರು ನನ್ನ ಅಜ್ಜಿ, ನನ್ನ ಮೋಕೆದ ಅಜ್ಜಿ ಅವರು. ಇವನನ್ನು ನೋಡುದು ಒಳಗೆ ನೋಡಿ. ನನ್ನ ಅಪ್ಪ ಎತ್ತಾ ಇದ್ದಾರೆ. ಬೆಳಿಗ್ಗೆ ಬಿಟ್ಟದ್ದು, ಈಗೆಲ್ಲ ಬಂದದ್ದು ಒಟ್ಟಿಗೆ. ಬಂದಮೇಲೆ ಮತ್ತೆ ಎಲ್ಲ ಕಟ್ಟಿ ಹಾಕಿ ಗೌರಿ. ನೋಡಿ ಇವಳು ಸಂಕ್ರಾಂತಿ ಆಯ್ತಾ, ನಮ್ಮ ಮುತ್ತು ಕಂಜಿ ಅವಳು. ನಮ್ಮ ಭವಿತ್ ದನನೆಲ್ಲ ಕಟ್ತಾ ಇದ್ದಾನೆ. ಅಮ್ಮ ಬಂದದ ಅಲ್ಲಿಗೆ ಹಟ್ಟಿಗೆ. ಹಾಗೆ ನೋಡುದು ಕರು. ನನ್ನಮ್ಮನು ಸಹ ಬಂದ್ಲ ಅಂತ, ಹಾಲು ಕುಡಿಬೇಕಲ್ಲ. ಈಗ ದನ ಕರಿಲಿಕ್ಕೆ ಹೊರಟದ್ದು. ಹಾಲು ಡೈರಿಗೆ ಹಾಕ್ಲಿಕ್ಕೆ ಉಂಟು. ಹಾಗೆ 3 ದನ ಕರಿಯೋದುಂಟು. ಸರಿ, ಅಪರೂಪಕ್ಕೊಮ್ಮೆ ಸಹ ಹೋಗಿ ಸಹ ಕರೆದ್ರು ಸಹ ಏನು ಮಾಡುದಿಲ್ಲ ನಮ್ಮ ದನಗಳು. ಯಾರು ಬೇಕಾದರೂ ಕರಿಬೋದು. ನಾವು ಅಲ್ಲಿ ಮನೇಲಿರುವಾಗೆಲ್ಲ ಕರೆದೆಲ್ಲ ಅಭ್ಯಾಸ ಆಗಿದ್ದ. ಈಗ ಸಹ ಹೋದಾಗ ಒಂದೊಂದ್ಸಲ ಕರೆಯೋದು ದನವನ್ನೆಲ್ಲ. ನೋಡಿ ಈಗ 3 ಜನ ಬಂದದ್ದಿಲ್ಲ. ಅದೆಲ್ಲ ಕೆಲಸ ಅಮ್ಮಂದು ಒಬ್ಬರದ್ದೇ. 3 ದನ ಸಹ ಕರೆದು ಹಾಲು ಡೈರಿಗೆ ಹಾಕ್ಲಿಕ್ಕೆ. ಸ್ವಲ್ಪ ಕರಿಲಿಕ್ಕೆ ಸ್ವಲ್ಪ ಗಟ್ಟಿ ಆದ್ದು, ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಕರಿಲಿಕ್ಕೆ ಶುರು ಮಾಡಿದರೆ ಆಯ್ತು. ನಮ್ಮ ಹಳ್ಳಿ ಸೈಡ್ ಮಾತ್ರ ಕಾಣ್ಲಿಕ್ಕೆ ಸಿಗ್ತದೆ ಹಟ್ಟಿ ತುಂಬ ದನಗಳು. ಸ್ವಲ್ಪ ಗದ್ದೆ ತೋಟ ಎಲ್ಲ ಇದ್ರೆ ದನಗಳಿಗೆ ಹುಲ್ಲೆಲ್ಲ ಸಿಗ್ತದೆ. ಈಗ ಬೇರೆ ಕಡೆ ಎಲ್ಲ ಕಡೆ ಮನೆ ಜಾಸ್ತಿ ಆಗಿ ನೋಡಿ ಇವಳು ನಮ್ಮ ಕಾಳಿ. ಇದು ಮಲೆನಾಡು ಗಿಡ್ಡ ತಳಿ, ಅದರದ್ದು ಹಾಲು ಕರಿಲಿಕ್ಕೆ ಚಿಕ್ಕ ಚಿಕ್ಕದಲ್ಲ. ಹಾಗೆ ನೋಡಿ ಅವಳ ಮಗಳು, ಅವಳ ಹೆಸರು ಸಂಕ್ರಾಂತಿ. ಅಂದ್ರೆ ಸಂಕ್ರಾಂತಿ ದಿನ ಹುಟ್ಟಿದವಳು. ಅವಳು ನೋಡಿ ಖುಷಿ ಆಗ್ತದೆ. ಅಲ್ಲಿ ಇಲ್ಲಿ ಓಡ್ತಾ ಹಾರ್ತಾ ಇರ್ತಾಳೆ. ಎಲ್ಲ ಬಂದು ಹೊಟ್ಟೆ ತುಂಬಿದೆಲ್ಲ ಮಲಗಿದ್ದಾರೆ ಬಂದು. ನೋಡಿ ಇವಳು ನೋಡ್ತಾ ಇದ್ದಾಳೆ, ಏನ್ ಮಾಡ್ತಿದಾರಪ್ಪ ಇವರು, ಯಾರು ಬಂದದ್ದು ಅಂತ.
ಅಲ್ಲಿ ಒಳ್ಳೆ ಹಾಲು, ಜರ್ಸಿ ದನದಲ್ಲ, ನಮ್ಮ ಊರಿನ ದನದ್ದು. ಸಂಕ್ರಾಂತಿ ಹಾಲು ಕುಡಿತಾ ಇದ್ದಾಳೆ. ಸ್ವಲ್ಪ ಕರಿದು ಸ್ವಲ್ಪ ಅವಳಿಗೆ ಬಿಡುದು, ಅವಳು ಚಿಕ್ಕವಳೆಲ್ಲ. ದೊಡ್ಡ ಕರು ಆದ್ಮೇಲೆ ಮತ್ತೆ ಕರುಗಳಿಗೆಲ್ಲ ಬಿಡ್ಲಿಕ್ಕಿಲ್ಲ, ಅವು ಎಲ್ಲ ಹುಲ್ಲೆಲ್ಲ ಮೇಯ್ದು ಹೊಟ್ಟೆ ತುಂಬಿಸ್ಕೊಳ್ತವೆ. ತಟ್ಟಿಗೆ ಬಂದ್ಮೇಲೆಲ್ಲ ಅವಕ್ಕೆಲ್ಲ ಬಾಯಾರಿಕೆಗೆ ನೀರೆಲ್ಲ ಕೊಡ್ತಾರೆ ಅಪ್ಪ. ಅಲ್ಲಿಂದ ಮತ್ತೆ ಸೀದಾ ಅಕ್ಕಿ ತರ್ಲಿಕ್ಕೆ ಹೊರಟದು. ಮೊನ್ನೆ ಮಿಲ್ಲಿಗೆ ಭತ್ತ ಹಾಕಿದ್ದು ಬೇಯಿಸಿ ನೋಡಿ ಒಣಗಿಸಿಟ್ಟಿದ್ದಾರೆ. ನಾವು ಹೋಗುವಾಗ ಅಕ್ಕಿ ಮಾಡಿ ಕೊಟ್ಟರು ನಮಗೆ ಮಿಲ್ಲಲ್ಲಿ. ಇದರಿಂದ ಹೊರಗೆ ಬರ್ತದೆ, ಆಮೇಲೆ ಹೋಗಿ ಕೆಳಗೆ ಬರುದು ಅಕ್ಕಿ, ಆ ಪೈಪಲ್ಲಿ ಮತ್ತೆ ಹೊರಗೆ ಬರ್ತದೆ. ಅಲ್ಲಿಂದ ನೋಡಿ ಎಷ್ಟಾಯ್ತು. ಕುಚ್ಚಲಕ್ಕಿ ನಮ್ಮದು, ಕರಾವಳಿ ಅಕ್ಕಿ. ನಮಗೆ ಕುಚ್ಚಲಕ್ಕಿ ಅನ್ನವೇ ಆಗ್ಬೇಕು ನೋಡಿ. ಮಿಲ್ಲಲ್ಲಿ ಇದಿಷ್ಟು ಅಕ್ಕಿ ನಮ್ದು, ಮತ್ತೊಂದು 5ರಿಂದ 6 ಗೊನೆ ಅಕ್ಕಿ ಆಯ್ತು, 1 ವರ್ಷಕ್ಕಾಗುವಷ್ಟು. ಇದು ಅಕ್ಕಿಯದ ಉಡಂತ ದನಕ್ಕೆ ಅದು. ಅಲ್ಲಿಂದ ಮತ್ತೆ ಸೀದಾ ತೋಟಕ್ಕೆ ಬಂದದ್ದು ಅಮ್ಮನ ಜೊತೆ. ಅಮ್ಮನ ಚಿಕ್ಕದೊಂದು ಕೈದೋಟ, ಸ್ವಲ್ಪ ಮೆಣಸೆಲ್ಲ ಹಣ್ಣಾಗಿದೆ ಅದರಲ್ಲಿ, ಅದನ್ನು ಕೊಯ್ಲಿಕ್ಕೆ ಬಂದದ್ದು ಅಮ್ಮ. ಈಗ ಅಮ್ಮನ ಜೊತೆ ನಾನು ಬಂದದ್ದು ನೋಡುವ ಅಂತ. ನೋಡಿ ಗೆಣಸು ನಟ್ಟಿದ್ದಾರೆ, ಮೆಣಸಿದೆ, ಎಲ್ಲ ಗಿಡಗಳಿಂದ ದೊಡ್ಡದು ಹುಲ್ಲಿನ ಗಿಡ ಬೆಳೆದಿದೆ. ಹಾಗೆ ಯಾವ ಗಿಡ ಎಲ್ಲಿದೆ ಅಂತಾನೆ ಗೊತ್ತಾಗುದಿಲ್ಲ. ಅಮ್ಮ ಮೆಣಸು ಹಣ್ಣಾಗಿರೋದೆಲ್ಲ ಕೊಯ್ತಾ ಇದ್ದಾರೆ. ಒಳ್ಳೆ ಬಿಸಿಲು ಉಂಟಲ್ಲ, ಬಿಸಿಲಿಗೆಲ್ಲ ಕೊಯ್ದು ಒಣಗಿಸಿದ್ರೆ ಒಳ್ಳೆದಾಗ್ತದೆ. 1 kg ಅಷ್ಟು ಆಗುವಷ್ಟು ಒಣಗಿಸಿ ಇಟ್ಟಿದ್ದಾರೆ ಮಳೆಗಾಲಕ್ಕೆ. ಸ್ವಲ್ಪ ಪುನಃ ಉಂಟು ಗಿಡದಲ್ಲಿ. ಇದು ಮೇ ತಿಂಗಳಲ್ಲಿ ಎಷ್ಟು ಹಣ್ಣು ಆಗ್ತೈತೆ ಅಷ್ಟನ್ನು ಹಾಕ್ಬೇಕು ಒಣಗಲಿಕ್ಕೆ. ಮತ್ತೆ ಕಾಯಿ ಮೆಣಸು ಎಲ್ಲ ಯೂಸ್ ಆಗ್ತದೆ ಯಾವುದಕ್ಕಾದ್ರೂ. ನೋಡಿ ಇದು ಹರಳೆಣ್ಣೆಯ ಗಿಡ, ಅದ್ರದ್ದು ಬೇರುಂಟಲ್ಲ, ಕಷಾಯ ಮಾಡಿದರೆ ಬೆನ್ನು ನೋವಿಗೆಲ್ಲ ತುಂಬಾ ಒಳ್ಳೆದಾಗ್ತದೆ. ಒಂದು ಆ್ಯಶ್ ಗಾರ್ಡ್ ಆಗಿದೆ, ಬೂದುಗುಂಬಳಕಾಯಿ. ಅಕ್ಕಿ ಸಂಜೆ ಅಮ್ಮನ ಹೇಳಿ ಕೊಯ್ದಾಯ್ತು ಲಕ್ಷಿತ್ತೊಂದಿಗೆ. ಇಲ್ಲಿಗೆ ಬಂದಿದ್ದಾನೆ ತೋಟದಲ್ಲಿ. ಎಷ್ಟು ಹಣ್ಣಿದೆ ಗಿಡದಲ್ಲಿ. ಹಾಗೆ ತೊಂಡೆಕಾಯಿ ಚಪ್ಪರ, ತೊಂಡೆಕಾಯಿ ನೆಟ್ಟು ಅದಕ್ಕೊಂದು ಚಪ್ಪರ ಹಾಕಿದ್ರೆ 3-4 ತಿಂಗಳಿಗೆ ತರಕಾರಿಗೆ ತಲೆ ಬಿಸಿ ಇರೋದಿಲ್ಲ. ಇದು ನಮ್ಮ ಮಳೆಗಾಲಕ್ಕೆ ಹಟ್ಟಿಗೆ ಹಾಕ್ಲಿಕ್ಕೆ ದಾರ್ಲೆ ರಾಶಿ ಮಾಡಿ ಇಟ್ಟದ್ದು. ಎಷ್ಟು ಮೆಣಸು ಸಿಕ್ತು ಇವತ್ತು. ಇಲ್ಲಿ ಅಪ್ಪಂದು ಕೆಲಸ ಆಗ್ತಾ ಉಂಟು. ದನಗಳಿಗೆಲ್ಲ ಅಡಿಕೆ ಹಾಳೆ ತಂದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ನೀರಲ್ಲಿ ಹಾಕಿ ಮತ್ತೆ ದನಗಳಿಗೆ ಹಾಕ್ಲಿಕ್ಕೆ. ಅದನ್ನು ಹಾಕೋದ್ರಿಂದ ದನಗಳು ಒಳ್ಳೆ ಹಾಲು ಕೊಡ್ತವೆ. ನಾವು ಹೆಚ್ಚು ಹಿಂಡಿ ಎಲ್ಲ ಹಾಕ್ಬೇಕಂತಿಲ್ಲ, ಇದನ್ನೇ ಹಾಕಿದ್ರೆ ಆಯ್ತು. ನಮ್ಮ ಊರಿನ ದನಗಳಲ್ಲ, ಹಾಲು ಕೊಡೋದು ಸ್ವಲ್ಪ ಕಡಿಮೆ, ಆದರೆ ಹಾಲು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ನಾವು ಹಿಂಡಿ ಎಲ್ಲ ಸ್ವಲ್ಪ ಕಡಿಮೆ ಹಾಕೋದು. ಹೀಗೆ ಹಸಿ ಹುಲ್ಲು, ಹಾಳೆ ಇದನ್ನೆಲ್ಲ ಹಾಕೋದು. ಅಲ್ಲಿಂದ ಮತ್ತೆ ಮಧ್ಯಾಹ್ನದ ಊಟ ಮಾಡಿ ನಾವು ಇಡ್ಲಿಕ್ಕೆ ಚಿಕನ್ ಸಾಂಬಾರಲ್ಲಿ ಇತ್ತು ನೋಡಿ. ಮಕ್ಕಳು ಚಿಕನ್ ಇರ್ಲಿಕ್ಕೆ ಹೋಗಿ ಮಕ್ಕಳೆಲ್ಲ ಖಾಲಿ ಆಗಿದೆ ಊಟ ಮಾಡಿ. ಎಲ್ಲರಿದ್ರೆ ಅನ್ನ ಎಲ್ಲ ಉಳಿತಿತ್ತು. ಆಯಿತು, 2 ದಿನದ ನಮ್ಮ ಪ್ರಯಾಣ. ಒಂದು ದಿನ ಪೂಜೆ ಇತ್ತು, ಮರು ದಿವಸ ಹೀಗೆ ಸ್ವಲ್ಪ ಕೆಲಸ ಮಾಡಿ ನಾವು ಹೊರಟದ್ದು ಮತ್ತೆ ಮನೆಗೆ. ಒಂದೊಂದ್ಸಲ ಹೋಗ್ಲಿಕ್ಕೆ ಉಂಟು ಅಜ್ಜಿ ಮನೆಗೆ. 1-2 ದಿನ ಹೋಗಿ ಬರಬೇಕು. ನೋಡಿ ಮಂಗಗಳೆಲ್ಲ ಓಡ್ತಾ ಇದ್ದಾವೆ, ಮೋಡ ತುಂಬಿದೆ ಆಕಾಶದಲ್ಲಿ. ಈಗ ಮಳೆ ಬರುವ ಆಗಿದೆ. ಪ್ರಯಾಣ ಮಾಡುವಾಗ ಮಳೆ ಬರ್ತಿದ್ರೆ ಒಳ್ಳೆದಾಗ್ತದೆ. ಇಲ್ಲಿಗೆ ನಮ್ಮ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.